ಕಾಂಗ್ರೆಸ್ ಅನ್ನು ಮುಳುಗಿಸಲು ಹೆಚ್ಚು ದಿನ ಬೇಡ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರನ್ನ ಹೆಸರಿಸದೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ನಡೆಸಿದರು. ಪೆಸೆಟ್ ಕಾಲೇಜಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರವರ ನೇತೃತ್ವದಲ್ಲಿ ಬಿಜೆಪಿ ಕರ್ನಾಟಕ ವೃತ್ತಿಪರ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದರು. ಭೂಮಿಯ ಹಕ್ಕು ಕೊಡುವ ವಿಷಯದಲ್ಲಿ ವಿಧಾನಸಭೆ ಚುನಾವಣೆ ವೇಳೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ರುದ್ರತಾಂಡವ ಆಡಿದ್ರು. ಇವತ್ತು ನಾಟ್ಯ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಹೆಸರು ಬಳಸಿಕೊಂಡು ರಾಜಕಾರಣ ಮಾಡಲು ಹೊರಟಿದ್ದಾರೆ. ರಾಜ್ಕುಮಾರ್ಗೆ ರಾಜಕಾರಣದಲ್ಲಿ ಆಸಕ್ತಿ ಇತ್ತು ಎಂದು ಹೇಳಲಾಗುತ್ತಿದೆ. ಆದರೆ ರಾಜ್ ಕುಟುಂಬಕ್ಕೆ ಆಸಕ್ತಿ ಇರಲಿಲ್ಲ ಎಂಬ ಸತ್ಯ ಎಲ್ಲರಿಗೂ ಗೊತ್ತು ಎಂದರು. ಪ್ರಾಥಮಿಕ ಸಚಿವರಿಗೆ ಪ್ರಾಥಮಿಕ ಶಿಕ್ಷಣದ ಅವಶ್ಯಕತೆ ಇದೆ. ಸುಶಿಕ್ಷಣ ಬೇಕಿದೆ. ಹಿರಿಯರಿಗೆ ಗೌರವ ಕೊಡುವುದು ಗೊತ್ತಿಲ್ಲ. ಕುಟುಂಬ ಜಾತಿ ಬಗ್ಗೆನೇ ಮಾತನಾಡುವುದಾದರೆ ಪುಟಗಟ್ಟಲೆ ಮಾತನಾಡುವೆ. ಜಾತಿ ಒಂದೆಡೆ ವಾಲಲಿದೆ ಎಂದರೆ ಸತ್ಯಕ್ಕೆ ದೂರವಾದ ಮಾತುಗಳು ಎಂದು ವಾಗ್ದಾಳಿ ನಡೆಸಿದರು. ಅಂದರೆ ಯಾವ ಥರ ಬೇಕಾದರೂ ಕಸುಬು ಬರ್ಬೋದು. ಒಂದು ಸ್ಕಿಲ್ಡ್ ಲೇಬರ್ ಆ್ಯಂಡ್ ಅನ್ಸ್ಕಿಲ್ಡ್ ಲೇಬರ್, ಆರ್ಗನೈಸ್ಡ್ ಸೆಕ್ಟರ್ ಇದು. ಸಂಬಳಕ್ಕೆ ಬರ್ತಿರ್ತಕ್ಕಂಥವನೇನಿದ್ದಾನೆ ಅವನು ವೃತ್ತಿ ಅಂತ ಹೇಳ್ಬಿಟ್ಟು ಸರ್ವೇ ಸಾಮಾನ್ಯವಾಗಿ ನಾವು ತಿಳಿತೀವಿ. ಅದು ಬಡಗಿ ಇರ್ಬೋದು, ಕಮ್ಮಾರ ಇರ್ಬೋದು, ಚಪ್ಪಲಿ ಹೊಲಿಯನಿರ್ಬೋದು, ಅನೇಕ ವೃತ್ತಿಗಳಲ್ಲಿ ನಾವೆಲ್ಲರೂ. ಅಂದರೆ ನಿಮಗೆ ಈ ದುಡಿಮೆಯ ಫಲ ಗೊತ್ತಿರ್ತದೆ. ಈ ರಾಷ್ಟ್ರವನ್ನು ಕಟ್ತಕ್ಕಂಥ ಜವಾಬ್ದಾರಿಗಳು ಜಾಸ್ತಿ ಇದೆ. ಯಾಕಂದರೆ ನಿಮ್ಮ ವೃತ್ತಿಯಿಂದ ಬರ್ತಕ್ಕಂಥ ತೆರಿಗೆಯಿಂದನೇ ಈ ರಾಷ್ಟ್ರ ನಿರ್ಮಾಣ ಆಗೋದು. ಇವತ್ತು ಅದರಲ್ಲಿ ಅನೇಕ ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿಬಿಟ್ಟು ಬದಲಾವಣೆ ಶುರುವಾಗಿದ್ದೇ ಕೋವಿಡ್ ಸಂದರ್ಭದಲ್ಲಿ. ಅಂದರೆ ಈ ವೃತ್ತಿಗಳು ಕಷ್ಟದಲ್ಲಿದ್ದಾವೆ, ಈ ವೃತ್ತಿಗಳು ಇವೆಲ್ಲವನ್ನೆಲ್ಲವನ್ನು ಕೂಡ ನಾವು ನೋಡ್ಕೋಬೇಕಾದಂಥ ಜವಾಬ್ದಾರಿ ಸರ್ಕಾರಕ್ಕಿದೆ ಅಂತ ಹೇಳಿ. ಬಟ್ ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಕ್ಕ ತಂಗಿಯಂದಿರು, ತಾಯಂದಿರು, ರೈತರ ಮಕ್ಕಳಾಗಿ ಬೆಳಗಿಂದ ಕಳೆ ತೆಗೆಯೋರಿಂದ ಹಿಡಿದು ಅಸಂಘಟಿತ ಒಂದು ಕಾರ್ಮಿಕರಾಗಿ ಅಥವಾ ವೃತ್ತಿಯಾಗಿ ತಗೊಂಡಿರ್ತಕ್ಕಂಥದ್ದು ನಮ್ಮ ತಾಯಂದಿರು. 365 days 24/7 ಎಲ್ಲೂ ಕೂಡ ನಿಲ್ಲಿಸೋದಿಲ್ಲ. ಯಾರೂ ಕೂಡ ಅವ್ರನ್ನ ನಾವು ನೋಡೋದಿಲ್ಲ. ಅದೇ ರೀತಿಯಲ್ಲಿ ತಂದೆ, ಮನೆ ಒಳಗೆ ತಾಯಿ, ಮನೆ ಹೊರಗಡೆಗೆ ತಂದೆ. ಅವನು ಹರಕು ಬಟ್ಟೆ ಹಾಕ್ಕೊಂಡು ಮಕ್ಕಳನ್ನ ನೋಡ್ತಾ ಇರ್ತಾನೆ, ಮನೇನ ನೋಡ್ತಾನೆ. ಇದನ್ನಿಷ್ಟೂ ಕೂಡ ಒಂದು ವ್ಯವಸ್ಥೆಗೆ ತರಬೇಕು ಅನ್ನೋದು, ಇಡೀ ರಾಷ್ಟ್ರಕ್ಕೆ ವ್ಯವಸ್ಥೆ ತರಬೇಕು ಅನ್ನೋದು ಮೋದಿಜಿಯವರ ಉದ್ದೇಶ. ಚುನಾವಣೆ ಬಂದ ತಕ್ಷಣವೇ ನಾನೂ ಕ್ಯಾಂಡಿಡೇಟ್ ಅಂತ ಹೇಳಿ ಬರ್ತಕ್ಕಂಥವ್ರು ಅನೇಕರು ಇರ್ತಾರೆ. ಜಾತಿ ಮೇಲೆ, ಮತಕ್ಕೆ ಮತ, ಜಾತಿ ಮೇಲೇ ನಾವು ಮತ ಮಾಡಿಬಿಡ್ಬೇಕು ಅಂತಕ್ಕಂಥ ವಾದ ಏನಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ವಿಶ್ವಾಸ ಕಾ ಸಾಥ್ ಅವ್ರ ಪ್ರಯಾಸ ಕಾ ಸಾಥ್. ನಿಮ್ಮ ಪ್ರಯಾಸ ಏನಿದೆ ಅದು ವಿಶ್ವಾಸ ಮತ್ತು ಈ ಕ್ರೋಢೀಕರಣದಿಂದ ಆಗಬೇಕು ಅನ್ನೋದು. ಆದರೆ ಈಗ ನಡೀತಾ ಇರೋದೇನು, ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಭಾಳ ಅತಿವೃದ್ಧಿ ಇದ್ದಂತೆ ನಾವು ತಿಳ್ಕೊಬಾರ್ದು. ತಾವು ಶಿವಮೊಗ್ಗ ಜಿಲ್ಲೆ ಗೇಣಿದಾರ ಹೋರಾಟದಿಂದ ನಮಗೆ ಭೂಮಿ ಸಿಕ್ಕಿದ್ದಂಥ ಸಂದರ್ಭ, ಪ್ರತಿಯೊಬ್ಬ ರೈತನಿಗೂ ಕೂಡ ಭೂಮಿ ಕೊಡಬೇಕು ಅಂತ ಹೇಳಿ ಶಾಂತವರಿ ಗೋಪಾಲ್ ಗೌಡರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಹೋರಾಟ ಇವತ್ತು ಭೂಮಿಯನ್ನು ಅನೇಕ ವಿಚಾರಗಳಲ್ಲಿ ಅದನ್ನು ಮಾಫಿಯಾ ಥರ ಮಾಡ್ತಕ್ಕಂಥ ಸಂದರ್ಭ ಬಂದ್ಬಿಟ್ಟಿದೆ. ಅದನ್ನು ರೈತನಿಗೆ ಕೊಡಬೇಕು ಅಂದರೆ ಅದನ್ನು ಕ್ರಮಬದ್ಧವಾಗಿ ಕೊಡಬೇಕು ಅನ್ನೋ ವಿಶ್ವಾಸ ಯಾರಿಗೂ ಇಲ್ಲ. ಅವನನ್ನು ನೇರವಾಗಿ ನೀನು ಮಾಡ್ಕೋ ಹೋಗು ಅಂತೇಳಿ. ಹಾಗಾಗಬಾರದು ಅನ್ನೋದು ಬಿ ಜೆ ಪಿಯ ಉದ್ದೇಶ ಮತ್ತು ಸನ್ಮಾನ್ಯ ಮೋದಿಜಿಯವರ ಉದ್ದೇಶ. ಒಂದು ಕ್ರಮ ಬೇಕಿದ್ದಕ್ಕೆ. ಇಷ್ಟು ಜನಸಂಖ್ಯೆ ಇದೆ, ಸುಪ್ರೀಂ ಕೋರ್ಟ್ ಆದ್ಯತೆ ಮೇಲ್ಗಡೆಗೆ 4 ಎಕರೆ 28 ಗುಂಟೆ ಅವನಿಗೆ ಕೊಡಬೇಕು ಅನ್ನೋದೇನಿದೆ ಅದನ್ನು. ಆದರೆ ಇವ್ರು ಮಾಡೋದೇನಿದೆ ಅಂದರೆ ಬರೀ ಅವ್ಯವಹಾರಗಳು. ಇವ್ರು ಮಾಡಿರ್ತಕ್ಕಂಥ ಹಿಂದಿನ ಸಂದರ್ಭದಲ್ಲಿ, ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಯಾವುದೇ ಸಂದರ್ಭದಲ್ಲಿ ನೋಡಿ, ಹೊಸನಗರ ಇರ್ಬೋದು, ತೀರ್ಥಹಳ್ಳಿ ಇರ್ಬೋದು, ಸಾಗರ ಇರ್ಬೋದು, ಸೊರಬ ಇರ್ಬೋದು, ಅವರು ಇದ್ದಂಥ ಕಾಲದಲ್ಲಿ ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ವ್ಯವಹಾರಗಳೇ. ಅದನ್ನು ಕೋರ್ಟು ಹೊಡೆದಾಕ್ತಕ್ಕಂಥ ಕೆಲಸವನ್ನು ಮಾಡ್ತು. ಅದನ್ನು ಮಾಡಿದರೆ ಇಲ್ಲಿ ಸಾಗರದಲ್ಲಿ ಒಬ್ಬರಿದ್ದಾರೆ, ತೀನಾ ಶ್ರೀನಿವಾಸ್ ಅವರು ಹಿ ಈಸ್ ಬಿಕಮ್ ಲೈಕ್ ಎನ್ ಏಜೆಂಟ್ ಫಾರ್ ನಮ್ಮ ರೈತರುಗಳಿಗೆ. ಅವ್ರು ಕರ್ಕೊಬರೋದು, ಡಿ ಸಿ ಆಫೀಸ್ ಮುಂದೆ ನಿಂತ್ಕೊಳ್ಳೋದು, ಒಂದು ಅರ್ಜಿ ಕೊಡೋದು, ಅದನ್ನು ಶಾಶ್ವತವಾಗಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ಏನಿತ್ತು ಅದನ್ನು ಮಾಡ್ತಕ್ಕಂಥದ್ದನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಶರಬತಿ ಮುಳುಗಡೆಯಿಂದ ಹಿಡಿದುಬಿಟ್ಟು
ಅವ್ರನ್ನ ದಯಾನಂದ್ ಅವ್ರು DC ಇದ್ದಾಗ ಅದನ್ನು ಸಮಿತಿ ಮಾಡಿ ರಚನೆ ಮಾಡಿ ಪ್ರತಿ ಹಳ್ಳಿನೂ ಸರ್ವೆ ಮಾಡಿಬಿಟ್ಟು ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಮತ್ತು ರಾಜೇಂದ್ರ ಅವರಿಗೆ ಸಲ್ಲೋದು. ನೀವು ನೋಡಬೇಕು ದಾಖಲಾತಿ ಪ್ರಕಾರ. ಆದರೆ ಇದೇ ಒಂದು ವರ್ಷದಲ್ಲಿ ಏನು ಮಾಡಿದ್ರು ಹಾಗಾದರೆ? ಇದೇ ಒಂದು ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಬಂದ್ಬಿಟ್ಟು ಇಲ್ಲೇನೋ ರುದ್ರತಾಂಡವವನ್ನು ಆಡಿ ಹೋಗಿದ್ರು. ಇವಾಗ ನಾಟ್ಯ ಆಡ್ತಾ ಇದ್ದಾರೆ. ಈಗ ನಾಟ್ಯ ಆಡ್ತಾ ಇದ್ದಾರೆ. ಅವಾಗ ಅವ್ರು ರುದ್ರತಾಂಡವ ಆಡೋದು, ರಕ್ತ ಕ್ರಾಂತಿಯನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವಾಗ ಚಳುವಳಿ ಮಾಡ್ತೀವಿ ಅಂತ ಹೇಳಿದವರು ಇವತ್ತು ನಾಟ್ಯ ಮಾಡ್ತಾರೆ. ನಾ ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ. ಅವರು ಮಾತನ್ನೇ ಒಂದು ಸ್ವಲ್ಪ ಹೇಳಬೇಕು ಅನ್ನೋದಾದರೆ, ಏನೋ ನಾಲಿಗೆಗೆ ನಾವು ಬಣ್ಣ ಹಚ್ಕೊಂಡು ಮಾತಾಡೋದಿಲ್ಲ. ನಾಲಿಗೆನೇ ಕಪ್ಪಾಗಿರ್ಬೇಕಾದ್ರೆ ನಿಮ್ದು ಏನು ನಾಲಿಗೆ ಬಣ್ಣ ಹಚ್ಕೊಳ್ಳೋದು? ಬಣ್ಣದ ವೃತ್ತಿ ಮೇಲೇ ನೀವು ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ರಾಜ್ಕುಮಾರ್ ಹೆಸರನ್ನು ತಗೊಂಡ್ಬಿಟ್ರು ಅವರು. ರಾಜ್ಕುಮಾರ್ ಅವರಿಗೆ ರಾಜಕೀಯದ ಮೇಲೆ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಬಂಗಾರಪ್ಪನವ್ರ ಮಗಳನ್ನು ನನಗೆ ಮದುವೆ ಮಾಡಿ ರಾಜಕೀಯಕ್ಕೆ ತರಬೇಕು ಅನ್ನೋ ಉದ್ದೇಶ. ರಾಜ್ಕುಮಾರ್ ಅವರಿಗೆ ಎಲ್ಲೆಷ್ಟು ಕೂಡ ರಾಜಕೀಯದ ಮೇಲೆ ಆಸೆ ಇರಲಿಲ್ಲ. ಶುದ್ಧ ಸುಳ್ಳು. ರಾಜ್ಕುಮಾರ್ ಅವರ ಮಕ್ಕಳಾಗಿ ರಾಜ್ಕುಮಾರ್ ಅವರು ಕನ್ನಡಕ್ಕೆ, ಕನ್ನಡದಕ್ಕೆ ಕಲಾವಿದರ ಸೇವೆಗೆ, ಕಲಾವಿದರನ್ನು ದೇವರು ಅಂದ್ಕೊಂಡ್ಬಂದಿರ್ತಕ್ಕಂಥ ಬಾಯಲ್ಲಿ ಈ ಥರದ ಸುಳ್ಳಿನ ಸರಮಾಲೆ ಬರಬಾರ್ದಿತ್ತು. ಇದು ಅನ್ಯಾಯ ಅಲ್ವಾ? ಇದು ದೊಡ್ಡ ಸಾಹೇಬ್ರ ಹೆಸರಿನ ಮೇಲೆ, ಬಂಗಾರಪ್ಪನವರ ಹೆಸರಿನ ಮೇಲೆ ಎಲ್ಲನೂ ಏನು ಬೇಕಾದರೂ ನಾನು ಮಾತಾಡ್ಬಿಡ್ಬೋದು ಅನ್ನೋ ಮಟ್ಟಕ್ಕೆ ಪ್ರಾಥಮಿಕ ಸಚಿವರು ಮಾತನಾಡ್ತಾರೆ. ಪ್ರಾಥಮಿಕ ಸಚಿವರು ಅಂದ್ರೆ ಅವರಿಗೆ ಪ್ರಾಥಮಿಕ ಶಾಲೆಗೆ ಮತ್ತೆ ಕಳಿಸೋಂಥ ಪರಿಸ್ಥಿತಿನಲ್ಲಿದೆ. ಜ್ಞಾನ ಅವರಿಗೆ ಶುರು ಮಾಡಬೇಕು. ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲರೂ ಶುರು ಮಾಡಬೇಕು ಅಂದರೆ ಅವರಿಗೆ ಮಾತು ಮತ್ತು ಸಭ್ಯತೆ, ಒಂದು ವಾತಾವರಣದಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು, ಹಿರಿಯರಿಗೆ, ರೈತರಿಗೆ, ಸಮಸ್ಯೆಗೆ, ಇದನ್ನೆಲ್ಲದನ್ನು ಮಾಡಬೇಕು ಅನ್ನೋ ಪರಿಕಲ್ಪನೆಯೇ ಇಲ್ಲದೆ ಇರ್ತಕ್ಕಂಥ ಮಾಡ್ತಾರೆ. ಇದು ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ನಾನು ನೇರವಾಗಿ ಅವರು ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮ ಜಾತಿ ಇವ್ರ ಬಗ್ಗೆನೇ ನಾವು ಮಾತನಾಡ್ತಾ ಹೋದರೆ ನಾನು ಪುಟಗಟ್ಟಲೆ ಮಾತನಾಡ್ಬಿಡ್ಬೋದು. ಯಾಕಂದರೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಟ್ಟಾರಂದರೆ, ನೀವು ಇಲ್ಲಿರ್ತಕ್ಕಂಥ RED ಸಂಘ ನಡೆದಿದೆ ಅಂದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರಿಂದ ನಡೆದಿದೆ. ಅನೇಕ ಸಮಾಜಗಳಿಗೆ ನಡೆದಿದ್ದಾವೆ, ನಾನು ಒಂದು ಅಂತ ಹೇಳಲ್ಲ. ಆದರೆ ಸಮಾಜದ ಓಟ್ಗಳು ಎಲ್ಲವೂ ಕೂಡ ಒಂದೇ ಹತ್ರ ಹೋಗ್ಬಿಡ್ತವೆ ಅನ್ನೋದು ಪರಿಕಲ್ಪನೆ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತುಗಳು.